ಪತ್ರಕರ್ತರು ಯಾವುದೇ ಸಂದರ್ಭದಲ್ಲೂ ಸತ್ಯದ ಪರ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಗಟ್ಟಿತನ ಬಿಟ್ಟುಕೊಡಬಾರದು ಎಂದು ಹಾಯ್ ಓಮನಸೆ ಸಂಪಾದಕಿ ಭಾವನಾ ಬೆಳಗೆರೆ ಹೇಳಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಯಾವ ಸುದ್ದಿ ಹೈಲೈಟ್ ಮಾಡಬೇಕು ಬಿಡಬೇಕು ಎಂಬುದನ್ನು ನಾನು ತಂದೆಯವರ ಗರಡಿಯಲ್ಲಿ ಕಲಿತಿದ್ದೇನೆ. ಅಪ್ಪನ ಮೇಲೆ 482 ಕೇಸ್ ಇದ್ದರೂ ಅವರು ಬರೆಯಲು ಹಿಂಜರಿಯಲಿಲ್ಲ. ಪತ್ರಕರ್ತರು ಸಮಾಜದಲ್ಲಿ ಆಗಿರುವ ತಪ್ಪು ಗುರುತಿಸಿ ಜನರಿಗೆ ತಲುಪಿಸಬೇಕು ಎಂದು ಹೇಳುತ್ತಿದ್ದರು. ಸುದ್ದಿ ಎಲ್ಲರಿಗೂ ಸಿಗುತ್ತದೆ, ಅದನ್ನು ವಿಶ್ಲೇಷಣೆ ಮಾಡುವ ವಿಧಾನ ಮುಖ್ಯ. ಯಾವುದೇ ಸುದ್ದಿಗೆ ವಿಜೃಂಭಣೆಯ ಚೌಕಟ್ಟು ನೀಡಿದರೆ ಪತ್ರಿಕೋದ್ಯಮ ಆಗಲಿದೆ. ತಂದೆಯವರು ಹಂಗಿಲ್ಲದೆ ಮುಲಾಜಿಲ್ಲದೆ ಬರೆದರು, ದ್ವೇಷದಿಂದ ಬರೆಯುತ್ತಿರಲಿಲ್ಲ, ತಪ್ಪನ್ನ ಎತ್ತಿ ತೋರಿಸುತ್ತಿದ್ದರು ಎಂದರು. ಹಾಗೆಯೇ ಈಗಿನ ಪತ್ರಕರ್ತರು ಗಟ್ಟಿತನದಿಂದ ಸತ್ಯದ ಪರ ನಿಲ್ಲಬೇಕು ಎಂದರು. ಸೊ ಹಾಗಾಗಿ ಅವರ ಮಾತಿನ ಚತುರತೆ, ಆ ಮಾತಿನ ಒಂದು ಟ್ವಿಸ್ಟ್ ಅಂಡ್ ಟಚ್ ಬಿಡಿ. ನಾನು ದೇಶದಿಂದ ಎಲ್ಲ ಆಚೆ ಬರಬೇಕಾದ್ರೆ ಆ ದೇಶಕ್ಕೆ ನುಗ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಅಂಥ ದೇಶಗಳಿಗೆ, ಉಗಾಂಡ ಆಗಿರಬಹುದು, ಅಂಥ ದೇಶಗಳವ್ರು ಹೋಗೋರು ಯಾವತ್ತೂ ಫ್ಯಾಂಟಸಿ ಆಗಿರೋಂತಹ ಅಮೇರಿಕಾ ಆಗಿರ್ಬೋದು ಅಥವಾ ಫ್ರಾಂಕ್ಫರ್ಟ್ ಅಂಥ ದೇಶಗಳನ್ನು ಅವ್ರು ಯಾವತ್ತೂ ಹುಡುಕ್ತಾ ಇರಲಿಲ್ಲ. ಅವ್ರಿಗೇನು ಇಂಪಾರ್ಟೆಂಟು, ಅವ್ರಿಗೇನು ಹೆಕ್ಕಿ ತೆಗಿಬೇಕು, ಈ ಜನಕ್ಕೆ ಹಿಂಗೂ ಬದುಕ್ತಾರ ಜನ, ಹಿಂಗೂ ಈ ಥರ ಒಂದು ಕಲ್ಚರ್ ಇದೆಯಾ, ಅಥವಾ ಅಲ್ಲಿ ನನಗೆ ಮಾಫಿಯಾ ಇದೆಯಾ ಅಂಥದನ್ನು ಹುಡ್ಕೊಂಡು ಹೋಗೋವಂಥ ವ್ಯಕ್ತಿ ಆಗಿದ್ದರು ಅವರು. ಸೊ ಕೊನೆಗಳಿಗೆನಲ್ಲೂ ನೀವೆಲ್ಲ ನೋಡಿರ್ತೀರಿ, ಪ್ರಸಾರ ಕೂಡ ಆಗಿದೆ ದಿಗ್ವಿಜಯ ಚಾನಲಲ್ಲಿ. ಇದು ಪುಲ್ವಾಮಾನಲ್ಲಿ ಅವ್ರಿಗೆ ಆಗಲೇ ಆರೋಗ್ಯ ಹದಗೆಟ್ಟಿತ್ತು, ಆದರೂ ಇಲ್ಲ. ಅವ್ರು ಯಾವಾಗೂ ಇದನ್ನು ಹೇಳಿದ್ರು, ನಾನು ಎಲ್ಲ ಕಡೆನೂ ಹೇಳಿದ್ದೀನಿ, ನಾನು ಇದನ್ನು ನಂಬ್ತೀನಿ ಕೂಡ. ಒಂದು ವಿದ್ಯಾರ್ಥಿ, ನಾವು ತಿಳ್ಕೊಬೇಕಾಗಿರೋದು, ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ನೀವು ನಾಳೆ ಜರ್ನಲಿಸಮ್ ಮುಗಿಸಿ ಯಾವಾಗ ಕೆಲಸಕ್ಕೆ ಅಂತ ಸೇರಿಕೊಳ್ತೀರೋ ಆವಾಗ ನೀವು ಯೋಧರು. ಎಲ್ಲ ಕಡೆ ನೀವು ಡೈರೆಕ್ಟಾಗಿ ಆ ಜಾಗಕ್ಕೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರಬೇಕು. ನೀನು ಹೋಗಿದ್ದೆ ಅಲ್ವೇ, ಕೊಡೆ ನನಗೂ ಅದನ್ನು ಒಂಚೂರು ಟಿಪ್ಸು, ನಾನು ಬರ್ಕೊಂಡ್ಬಿಡ್ತೀನಿ. ಅದನ್ನು ಮಾಡಲೇಬಾರ್ದು, ಯಾರೂ ಮಾಡಬಾರ್ದು. ಅದನ್ನು ನಾವೇ ಹೋಗ್ಬೇಕು. ಯಾಕಂದರೆ ನಮ್ಮ ತಲೆಯಲ್ಲಿ ಓಡುವಂಥದ್ದು, ನಮ್ಮ ಗ್ರಹಿಕೆಗೆ ಬರುವಂಥದ್ದು. ಕೆಯುಡಬ್ಲ್ಯೂಜೆ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ ಮಾತನಾಡಿ, ರವಿ ಬೆಳಗೆರೆ ಅವರು ಎಲ್ಲ ಸ್ತರದಲ್ಲಿ ದೊಡ್ಡವರಾದರೂ ಕಿರಿಯರ ಬಗ್ಗೆ ಪ್ರೀತಿ ಹೊಂದಿದ್ರು. ಅವರ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮ ಹಾಸನದಲ್ಲಿ ನಡೆದಿವೆ. ಪತ್ರಿಕೋದ್ಯಮದಲ್ಲಿ ಅಚ್ಚಳಿಯಾದ ಸಾಧನೆ ಮಾಡಿ ಹೋಗಿದ್ದಾರೆ. ಓದಿಸಿಕೊಂಡು ಹೋಗುವ ವಿಶೇಷ ಶಕ್ತಿ ಅವರ ಬೆಳವಣಿಗೆಯಲ್ಲಿ ಇತ್ತು. ಅದನ್ನು ಭಾವನಾ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ಗುಣಗಾನ ಮಾಡಿದರು. ಭಾವನಾತ್ಮಕ ಸಂಬಂಧವನ್ನು ನಾವು ಪತ್ರಕರ್ತರು ಯಾವಾಗಲೂ ಇಟ್ಕೊಂಡಿದ್ದೀವಿ. ಅದು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ರವಿ ಬೆಳಗೆರೆ ಜೊತೆಗೆ ಅನೇಕ ಮಿತ್ರರು ಈ ಜಿಲ್ಲೆಯಲ್ಲಿ ಅವರ ಜೊತೆಗೆ ಇದ್ದವರು. ಅವರು ಎಲ್ಲ ಸ್ತರಗಳಲ್ಲೂ ದೊಡ್ಡ ಸ್ಥಾನದಲ್ಲಿದ್ದರು. ಅತ್ಯಂತ ಕಿರಿಯರನ್ನು ಪ್ರೀತಿಯಿಂದ ಕಾಣುತ್ತಿದ್ದಂತಹ ವ್ಯಕ್ತಿ. ಬಹಳ ವರ್ಷಗಳ ಹಿಂದೆ ನಾವು ಈ ಒಂದು ಜನಸ್ಪಂದನ ಅಂತ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಿದ್ವಿ. ರವಿ ಬೆಳಗೆರೆ ಅದು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ರು. ಅದು ಪತ್ರಕರ್ತರ ಏನಾಗಲ್ಲ ಸೇರಿ ಜಯಕುಮಾರ್ ಅಂತ ಹೇಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾಗಿದ್ದು, ಲೀಲಾ ಸಂಪಿಗೆ ಅವತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದರು. ಜಿಲ್ಲಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ ಮಾತನಾಡಿ, ಸಾಂಸ್ಕೃತಿಕ ಸಮಿತಿಯಿಂದ ಇದು 7ನೇ ಕಾರ್ಯಕ್ರಮ. ಸಮಿತಿಯ ಎಲ್ಲರೂ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಪತ್ರಿಕೋದ್ಯಮ ವೃತ್ತಿಗೆ ಪೂರಕ ಮಾರ್ಗದರ್ಶನ ಸಿಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದ 7ನೇ ಕಾರ್ಯಕ್ರಮವಾಗಿ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಪ್ರಸನ್ನ ಅವರು ಹಾಗೂ ಜನಮಿತ್ರ ಪತ್ರಿಕೆಯ ಸಂಪಾದಕರಾದಂತಹ ನವೀನ್ ಅವರು, ನಮ್ಮ ಮಲ್ಲಿಕಾರ್ಜುನ್ ಕೊಷ್ಟರ್ಗಿ ಅವರು, ಇಂದು ಪ್ರಕಾಶ್ ಅವರು, ಇವರು ಎಲ್ಲರ ತಂಡ ನಮ್ಮ ಸಂಘದ ಸಾಂಸ್ಕೃತಿಕ ಸಮಿತಿ ಆರಂಭದಿಂದ ಇದೇ ತನಕ ಉತ್ತಮವಾದ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಮತ್ತು ನಮ್ಮ ಯುವ ಪತ್ರಕರ್ತರಿಗೆ. ವೇದಿಕೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷ ಜಿ ಪ್ರಕಾಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ ಹಾಗೂ ಸರ್ಕಾರಿ ಕಲಾ ಕಾಲೇಜು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾ ಭವ್ಯ ನವೀನ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.